ಹಾಯ್ ಹಲೋ ನಮಸ್ತೆ. ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಕನ್ನಡಿಗಂಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬ್ರಾಂಚಸ್ ಆಫ್ ಮ್ಯಾಥಮೆಟಿಕ್ಸ್ಗೆ ಕಾಲಿಡ್ತಾ ಇದ್ದೀವಿ. ನಿಮ್ಮ ಸ್ಕೂಲ್ ಅಡ್ಮಿಷನ್ನಿಂದ ಹಿಡಿದು ನಿಮ್ಮ ಎಕ್ಸಾಮ್ ರಿಸಲ್ಟ್ವರೆಗೂ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಸ್ಟಾಕ್ನ ಪಿಕ್ ಮಾಡಬೇಕು ಅನ್ನೋ ಡಿಸಿಷನ್ನಿಂದ ಹಿಡಿದು ಒಂದು ಕಂಪನಿಲಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋವರೆಗೂ ಈ ಒಂದು ಬ್ರಾಂಚ್ ಆಫ್ ಮ್ಯಾಥ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಈ ಬ್ರಾಂಚ್ ಆಫ್ ಮ್ಯಾಥ್ಸ್ಗೆ ನನಗೆ ಇಷ್ಟ ಇಲ್ಲ ಅಂತ ಹೇಳೋ ಮಕ್ಕಳೇ ಇಲ್ಲ. ಸೊ ಲೆಟ್ಸ್ ಸ್ಟೆಪ್ ಇನ್ ಟು ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್, ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್, ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ನ ಓದ್ತಾ ಇದೀವಿ. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು? ಇಟ್ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ವಿಚ್ ಡೀಲ್ಸ್ ವಿತ್ ಕಲೆಕ್ಟಿಂಗ್ ಡೇಟಾ, ಅನಲೈಸಿಂಗ್ ದ ಡೇಟಾ ಅಂಡ್ ಇಂಟರ್ಪ್ರಿಟಿಂಗ್ ದ ಡೇಟಾ. ನಿಮ್ಮ ಸ್ಕೂಲಲ್ಲಿ ಫಸ್ಟ್ ನಿಮ್ಮ ಡೇಟಾನ ಕಲೆಕ್ಟ್ ಮಾಡ್ತಾರೆ. ಸ್ಕೂಲಲ್ಲಿ ಏನು ಪ್ರಿಫರೆನ್ಸ್ ಇರುತ್ತೋ, ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲಲ್ಲಿ ಕನ್ನಡ, ಸಾಂಸ್ಕ್ರಿಟ್, ಆ ಪ್ರಿಫರೆನ್ಸ್ ಮೇಲೆ ಕ್ಲಾಸ್ನ ಡಿವೈಡ್ ಮಾಡ್ತಿದ್ರು. ಅಂಡ್ ಪ್ರತಿಯೊಂದು ಸ್ಕೂಲ್ಗೂ ಅವ್ರದೇ ಆದ ಪ್ರಿಫರೆನ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ದೇ ವಿಲ್ ಅನಲೈಸ್ ಯುವರ್ ಡೇಟಾ ಅಂಡ್ ದೇ ವಿಲ್ ಇಂಟರ್ಪ್ರೆಟ್ ಇಟ್. ಓಕೆ, ಪ್ರತಿಯೊಂದು ಸ್ಕೂಲಲ್ಲೂ ಇದೇ ಆಗೋದು. ನಿಮ್ಮ ಎಕ್ಸಾಮಲ್ಲಿ ಏನು, ನಿಮ್ಮ ಎಕ್ಸಾಮಲ್ಲಿ ಬರೋ ಮಾರ್ಕ್ಸು ಡೇಟಾ. ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಹೆಂಗ್ ಪರ್ಫಾರ್ಮ್ ಮಾಡ್ತಿದೆ ಅಟ್ ಪ್ರೆಸೆಂಟ್, ಇಟ್ ಇಸ್ ಡೇಟಾ. ಬಿಸ್ನೆಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡೋದಕ್ಕೆ ಅಥವಾ ಮುಂದುವರ್ಸೋದಕ್ಕೆ ಏನ್ ಮಾಡಬೇಕು, ದಟ್ ಈಸ್ ಅ ಡೇಟಾ. ಸೊ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ವಿಚ್ ಇಸ್ ಕಾಲ್ಡ್ ಆಸ್ ಡೇಟಾ. ಓಕೆ, ಸೊ ನಾವು ಕ್ಲಾಸ್ 10 ಅಲ್ಲಿ ಈಗ ಸ್ಟಾಕ್ ಮಾರ್ಕೆಟ್ ಹೆಂಗ್ ಮಾಡೋದು, ಕಂಪ್ನಿ ಹೆಂಗ್ ನಡೆಸೋದು ಅದೆಲ್ಲ ಕಲಿತೀವ? ನೋ. ಅದನ್ನೆಲ್ಲ ರಿಯಲ್ ಲೈಫ್ ಅಲ್ಲಿ ಮಾಡೋದಕ್ಕೆ ನೀವು ಲೆವೆಲ್ 1 ಬೇಸಿಕ್ ಫೌಂಡೇಶನ್ ನ ಕಲಿತಾ ಇದ್ದೀರಾ. ದಟ್ ಈಸ್ ದೇರ್ ಇನ್ ಕ್ಲಾಸ್ 10. ಸೊ ಕ್ಲಾಸ್ 10 ಅಲ್ಲಿ ಏನ್ ಕಲಿತೀರಾ? ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸಮಥಿಂಗ್ ಕಾಲ್ಡ್ ಆಸ್ central tendency. It is called as central tendency. ಸಿಂಪಲ್, ಸೆಂಟ್ರಲ್ ಟೆಂಡೆನ್ಸಿ ಹೆಸರೇ ಹೇಳುತ್ತೆ. ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ನೀವು ಯಾವುದೇ ಒಂದು ಡೇಟಾ ತಗೊಂಡ್ರು ಅದರಲ್ಲಿ ಮಿಡಲ್ ಮೋಸ್ಟ್ ಟರ್ಮ್ ಏನಿರುತ್ತೋ ದಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ. ಮಿಡಲ್ ಮೋಸ್ಟ್, ಸೆಂಟ್ರಲ್ ಏನೋ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಬೆಸ್ಟ್ ನಿಮ್ಮ ಸ್ಕೂಲ್ ಎಕ್ಸಾಂಪಲ್, ಈ ಚಾಪ್ಟರ್ ಪೂರ್ತಿ ನಿಮ್ಮ ಸ್ಕೂಲ್ ಎಕ್ಸಾಂಪಲ್ಸ್ ತಗೋಣ, ಸೊ ದಟ್ ಯು ಕ್ಯಾನ್ ಈಸಿಲಿ ರಿಲೇಟ್. ನಾನೊಂದು 6 ಜನರು ಮಾರ್ಕ್ಸ್ ಬರಿತೀನಿ. ಎನಿ ಸಬ್ಜೆಕ್ಟ್, ಯಾವುದೋ ಒಂದು ಸಬ್ಜೆಕ್ಟ್ 6 ಜನರು ಮಾರ್ಕ್ಸ್ ಬರಿತೀನಿ. ಓಕೆ, 59, 60, 65, 81, 85 ಅಂಡ್ 90. ಓಕೆ, ಇದು 6 ಜನರು ಮಾರ್ಕ್ಸ್. ಸಪೋಸ್ ಈಗ ಯಾರೋ ಒಬ್ರು ಬಂದು ನಿಮ್ಮ ಟೀಚರ್ನ, ನಿಮ್ಮ ಕ್ಲಾಸಲ್ಲಿ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಟ್ಲೀಸ್ಟ್ ಒಂದು 6 ಜನದ ಹೇಳಿ ಅಂತ ಹೇಳಿದಾಗ ಟೀಚರ್ಗೆ ಇಷ್ಟು ಆಪ್ಷನ್ಸ್ ಇದೆ. ಟೀಚರು 59 ಅಂತ ಹೇಳಕ್ಕಾಗಲ್ಲ, ಬಿಕಾಸ್ 59ಗಿಂತ ಜಾಸ್ತಿ ತೆಗ್ದವ್ರಿಗೆಲ್ಲ ಬೇಜಾರಾಗುತ್ತೆ. ಟೀಚರ್ನು 90 ಅಂತಾನು ಹೇಳಕ್ಕಾಗಲ್ಲ, ಬಿಕಾಸ್ 90 ಅವನ್ಗೆ ಬೇಜಾರಾಗುತ್ತೆ. ನಾನು ಜಾಸ್ತಿ ತೆಗ್ದಿದ್ದೀನಿ ಆದ್ರೂ ಎಲ್ಲರೂ ಜಾಸ್ತಿ ತೆಗ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ. ಕರೆಕ್ಟ್? ಅಂಡ್ ಇಟ್ ಈಸ್ ನಾಟ್ ರೈಟ್. ಸೊ ಏನ್ ಅರ್ಥ ಮಾಡ್ಕೋಬೇಕಿಲ್ಲಿ, ಎನಿ ಗಿವನ್ ಡೇಟಾ ನಾವು ಎಕ್ಸ್ಟ್ರೀಮ್ಸ್ ನ ತಗೊಂಡು ವಿ ಕಾಂಟ್ ಟೆಲ್ ವಾಟ್ ಈಸ್ ದ ಆಕ್ಚುಯಲ್ ಮಾರ್ಕ್ಸ್ ದೇ ಹ್ಯಾವ್ ಗಾಟ್. ಸೊ ನಾವು ಎಂದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅವಾಗ? ಹೌ ಡು ವಿ ಆನ್ಸರ್ ದಟ್ ಕ್ವೆಶನ್? ಟೀಚರ್ ಏನ್ ಹೇಳ್ತಾರೆ, ಆತರ ಒಬ್ರದೇ ಹೇಳಕ್ಕಾಗಲ್ಲ ಅಂದಾಗ ಅವ್ರು ಹೇಳ್ತಾರೆ ಒಂದು ಅಂದಾಜಲ್ಲಿ ಹೇಳಿ ಎಷ್ಟು ಬಂದಿದೆ ಅಂತ. ಆ ಅಂದಾಜಿಂಗ್ ಅದೇನದು? ಇಟ್ ಈಸ್ ನಥಿಂಗ್ ಬಟ್ ದ ಆವರೇಜ್ ಯು ಫೈಂಡ್. ಅಂಡ್ ಎಲ್ರಿಗೂ ಆವರೇಜಿಂಗ್ ಫೈಂಡ್ ಮಾಡೋದು ಅಂತ ಗೊತ್ತಿರುತ್ತೆ. ಇದನ್ನೆಲ್ಲ ಆಡ್ ಮಾಡಬೇಕು. ಇದೇನ್ ಬರುತ್ತೆ? 119, 184, 265, 350, 440. 440 ಡಿವೈಡೆಡ್ ಬೈ 6 ಮಾಡ್ತೀರಾ, ಎಷ್ಟು ಬರುತ್ತೆ? 6 1s are 6, 7s are 42, 2 ರಿಮೈಂಡರ್ 73 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಸೊ ನಾವ್ ಇದೇನ್ 73 ಪಾಯಿಂಟ್ ಮಾಡ್ಬೋಣ, ಇದು 42 ಅಲ್ವಾ, 20, 73.33 ಹಂಗೆ ಬರ್ತಾ ಇರತ್ತೆ ಮುಂದೆ. ಕರೆಕ್ಟ್? ಸೊ ಈ 73.33 ಏನು ನಮಗ್ ಗೊತ್ತು, ದಟ್ ಇಟ್ ಈಸ್ ಆವರೇಜ್ ಮಾರ್ಕ್ಸ್. ಆ ಆವರೇಜ್ ಮಾರ್ಕ್ಸ್ ಇಸ್ ನಥಿಂಗ್ ಬಟ್ ದ ಮಿಡಲ್ ಮೋಸ್ಟ್ ಟರ್ಮ್ ಆಫ್ ದಿಸ್ ಗಿವನ್ ಡೇಟಾ. 73.33 is the middle most term of this 6 data given. ಸೊ ಆ ಮಿಡಲ್ ಮೋಸ್ಟ್ ಟರ್ಮ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲ್ ಟೆಂಡೆನ್ಸಿ. ಈಗ ಎಷ್ಟು ಡೇಟಾ ಇತ್ತು ಇಲ್ಲಿ? ನಮ್ಮ ಹತ್ರ 6 ಇತ್ತು. ನಮ್ಗೊಂದು ಈಸಿ ಎಕ್ಸಾಂಪಲ್ ಬೇಕಿತ್ತು, ಒಂದು 6 ಡೇಟಾ ತಗೊಂಡ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟಾಕ್ ಮಾರ್ಕೆಟ್, ವೆನ್ ಇಟ್ ಕಮ್ಸ್ ಟು ಸ್ಕೂಲ್ ಲೆವೆಲ್ ಬೇಡ, ಒಂದು ಯೂನಿವರ್ಸಿಟಿ ನಡೆಸಬೇಕಾದ್ರೆ ಎಷ್ಟೋ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಓಡ್ತಾ ಇರ್ತಾರೆ. ಒಂದು ಬಿಸ್ನೆಸ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ಬೇಕಾದ್ರೆ ದಿನಕ್ಕೊಂದು ಲಕ್ಷ ಡೇಟಾ ಸಿಗ್ತಾ ಇರುತ್ತೆ. ಸೊ ಈ ಆವರೇಜ್ ಫೈಂಡಿಂಗ್ ವಿಲ್ ನಾಟ್ ಬಿ ಸೋ ಈಸಿ, ಅಥವಾ ಈ ಮಿಡಲ್ ಮೋಸ್ಟ್ ಟರ್ಮ್ ಫೈಂಡ್ ಮಾಡೋದು ಅಷ್ಟು ಈಸಿ ಇರಲ್ಲ. ಸೊ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಮೆಥಡ್ಸ್ ವಿಚ್ ಆರ್ ಸಿಂಪ್ಲರ್ ಟು ಅಸ್, ಬಟ್ ವಿ ಕ್ಯಾನ್ ಡೀಲ್ ವಿತ್ ಡೇಟಾ ವಿಚ್ ಇಸ್ ಹ್ಯಾವಿಂಗ್ ಹೈಯರ್ ವಾಲ್ಯೂಮ್. ಸೊ ಕ್ಲಾಸ್ 10 ನಲ್ಲಿ ನೀವು ಎಷ್ಟೊಂದು ಮೆಥಡ್ಸ್ ಇದೆ ಈ ಸೆಂಟ್ರಲ್ ಟೆಂಡೆನ್ಸಿ ಫೈಂಡ್ ಮಾಡೋದಕ್ಕೆ, ತುಂಬಾ ಮೆಥಡ್ಸ್ ಇದೆ. ಬಟ್ ಕ್ಲಾಸ್ 10 ನಲ್ಲಿ ನೀವು ಈಸಿಯೆಸ್ಟ್ 3 ಮೆಥಡ್ಸ್ ನ ಕಲಿತಾ ಇದ್ದೀರಾ. ಅದ್ರ ಹೆಸರುಗಳೇನು, ಮೆಥಡ್ಸ್ ಯಾವ್ದಾವ್ದು ಕಲಿತಾ ಇದ್ದೀರಾ? ಫಸ್ಟ್ ಒನ್ ನೀವು ಕಲಿಯೋದು ಸಮಥಿಂಗ್ ಕಾಲ್ಡ್ ಆಸ್ ಮೀನ್.
ಸೆಕೆಂಡ್ ನೀವು ಕಲಿಯೋದು ಸಮಥಿಂಗ್ ಕಾಲ್ಡ್ ಆಸ್ ಮೀಡಿಯನ್. ಥರ್ಡ್ ನೀವು ಕಲಿಯೋದು ಸಮಥಿಂಗ್ ಕಾಲ್ಡ್ ಆಸ್ ಮೋಡ್. ಸೊ ಈ ಮೂರು ಏನು, ಈ ಮೂರು ಬೇರೆ ಅಲ್ಲ. ಈ ಮೂರಲ್ಲೂ ನೀವು ಮಾಡೋದು ಒಂದೇ ಕೆಲಸ. ಯು ಆರ್ ಗೋಯಿಂಗ್ ಟು ಫೈಂಡ್ ಸೆಂಟರ್ ಮೋಸ್ಟ್ ಟರ್ಮ್, ಮಿಡಲ್ ಮೋಸ್ಟ್ ಟರ್ಮ್. ಅದನ್ನ 3 ಮೆಥಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದು ಮೆಥಡ್ ಒಂದೊಂದಾಗೆ ಕಲಿಯೋಣ. ಫಸ್ಟ್ ಒನ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇಸ್ ಮೀನ್. ಡಿಫೈನಿಂಗ್ ಮೀನ್ ಇಸ್ ಒನ್ ಆಫ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಥಿಂಗ್ಸ್ ವಿಚ್ ಕ್ಯಾನ್ ಎವರ್ ಬಿ ಡನ್. ಫಸ್ಟ್ ನಾವು ಮೀನ್ ನ ಫೈಂಡ್ ಮಾಡೋ ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳೋಣ. ಆ ಪ್ರೋಸೆಸ್ ಅರ್ಥ ಆದ್ರೆ ಡೆಫಿನೇಷನ್ ನೀವೇ ಡಿಫೈನ್ ಮಾಡ್ಕೋಬಹುದು. ಓಕೆ, ಸೊ ಫಸ್ಟ್ ಮೆಥಡ್ ವಿಚ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಫೈಂಡಿಂಗ್ ದ ಸೆಂಟ್ರಲ್ ಟೆಂಡೆನ್ಸಿ ಇಸ್ ಕಾಲ್ಡ್ ಆಸ್ ಮೀನ್. ಮೀನ್ ಅನ್ನೋ ಓಕೆ, ಒಂದು ನಿಮಿಷ ಹೋಯ್ತು ಅಂತ. ಓಕೆ, the first method which we are going to learn on how to find the central tendency is mean. Defining mean is very easy. So first ನಾನು ಆ ಪ್ರೋಸೆಸ್ ನ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಫ್ಟರ್ ದಟ್ ಪ್ರೋಸೆಸ್ ಅರ್ಥ ಆದ್ಮೇಲೆ ನೀವೇ ಅದನ್ನ ಈಸಿಯಾಗಿ ಡಿಫೈನ್ ಮಾಡ್ಬೋದು. ಸೊ ವಾಟ್ ಇಸ್ ದ ಫಸ್ಟ್ ಮೆಥಡ್? ಫಸ್ಟ್ ಮೆಥಡ್ ಇಸ್ ಮೀನ್. ಮೀನ್ ಅನ್ನೋ ಪ್ರೋಸೆಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ 2 ಎಕ್ಸಾಂಪಲ್ ತಗೋತೀನಿ. ಓಕೆ, ದ ಡೇಟಾ ಐ ಆಮ್ ಗೋಯಿಂಗ್ ಟು ಟೇಕ್ ಇಸ್ ಆಫ್ 2 ಸ್ಟೂಡೆಂಟ್ಸ್, ಅಂಕಿತ್ ಅಂಡ್ ಅನುಷಾ. ಓಕೆ, ಈಗ ಎಲ್ಲ ಸ್ಕೂಲ್ಸ್ ಅಲ್ಲೂ ಮ್ಯಾಥ್ಸ್ ಟೀಚರ್ ಒಂದು ಪ್ರಾಕ್ಟೀಸ್ ನ ಫಾಲೋ ಮಾಡ್ತಾರೆ. ಪ್ರತಿದಿನ ಒಂದು 5 ಪ್ರಾಬ್ಲಮ್ ಮಾಡಿ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ಮ್ಯಾಥ್ಸ್ ನಿಮಗೆ ಎವ್ರಿ ಡೇ ಟಚ್ ಇದ್ರೆ ನಿಮ್ಗೆ ಒಳ್ಳೇದು. ಮಿನಿಮಮ್ ಇಷ್ಟ ಇರಬೇಕು, ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರು ಮಾಡ್ಕೊಳ್ಳಿ. ಎವ್ರಿ ಡೇ ಒನ್ಸ್, ಎವ್ರಿ ವೀಕ್ ಒನ್ಸ್ ನಾನು ಇದನ್ನ ಚೆಕ್ ಮಾಡ್ತೀನಿ ಅಂತ ಪ್ರತಿ ಟೀಚರ್, ಮೋಸ್ಟ್ ಆಫ್ ದ ಟೀಚರ್ಸ್ ಫಾಲೋ ಮಾಡ್ತಾರೆ. ಪ್ರತಿದಿನ ಅಂಕಿತ್, ಅನುಷಾ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಮ್ಯಾಥ್ಸ್ ಅಲ್ಲಿ ಅನ್ನೋ ಡೇಟಾ ನನಗೆ ಸಿಕ್ಕಿದೆ. ಓಕೆ, ಆ ಡೇಟಾದಲ್ಲಿ 5, 4, 5 ಒಂದಿನ ಬೋರ್ ಆಗಿರುತ್ತೆ, 2 ನೆಕ್ಸ್ಟ್ 3 ಎಷ್ಟು ದಿನ ಆಯ್ತು, 5 ದಿನ ಆಯ್ತು, 4 ಲಾಸ್ಟ್ ದಿನ ಒಂದು 10 ಪ್ರಾಬ್ಲಮ್. ಯಾಕಂದ್ರೆ ಮ್ಯಾಚ್ ಆಗ್ಬೇಕಲ್ಲ ಮಿನಿಮಮ್, ಅದಕ್ಕೆ. ಓಕೆ, ಗರ್ಲ್ಸ್ ಏನ್ ಮಾಡ್ತಾರೆ, 5, 5, 5 ಒಂದಿನ ಜೋಶಲ್ 6, ನೆಕ್ಸ್ಟ್ 4 ಎಷ್ಟು ದಿನ ಆಯ್ತು, 5 ದಿನ ಆಯ್ತು, ನೆಕ್ಸ್ಟ್ 6, ಆಮೇಲೆ 4, 3, 7. ಓಕೆ, ಇಬ್ರದ್ದು 7 ಡೇಸ್ ಡೇಟಾ ನನಗೆ ಸಿಕ್ಕಿದೆ. ಈಗ ಕ್ವಶನ್ ಏನು, ಯಾರು ಜಾಸ್ತಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ದಾರೆ ಅಂದ್ರೆ ಈಸಿಯಾಗಿ ಆಡ್ ಮಾಡ್ಬಿಟ್ಟು ಹೇಳ್ಬೋದು, ಕರೆಕ್ಟ್? ಬಟ್ ಮೈ ಕ್ವೆಶನ್ ಇಸ್, ಇನ್ ಒನ್ ಡೇ ಹೂ ಸಾಲ್ವ್ಡ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್? ಒಂದು ದಿನದಲ್ಲಿ ಯಾರು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ, ಅಂಕಿತಾ, ಅನುಷಾನ? ಓಕೆ, ಈಗ ಯೋಚನೆ ಮಾಡಿ. ಫಸ್ಟ್ ಡೇ ಇಬ್ರದ್ದು ಈಕ್ವಲ್ ಇದೆ. ಸೆಕೆಂಡ್ ಡೇ ಅಂಕಿತ್ ಕಡಿಮೆ ಮಾಡಿದ್ದಾನೆ, ಅನುಷಾ ಜಾಸ್ತಿ ಮಾಡಿದ್ದಾಳೆ. ಸೊ ಕ್ಯಾನ್ ಐ ಕನ್ಕ್ಲೂಡ್ ದಟ್ ಅನುಷಾ ಹಸ್ ಡನ್ ಮೋರ್? ಆಗಲ್ಲ. ಯಾಕಂದ್ರೆ ವಾಪಸ್ ಬನ್ನಿ, ಇಲ್ಲಿ ಅಂಕಿತ್ ಹತ್ರ ಬನ್ನಿ. ಲಾಸ್ಟ್ ಡೇ ಎಷ್ಟು ಮಾಡಿದ್ದಾನೆ, 10 ಮಾಡಿದ್ದಾನೆ. ಅನುಷಾ ಎಷ್ಟು ಮಾಡಿದ್ದಾಳೆ, 4. ಸೊ ಕ್ಯಾನ್ ಐ ಟೆಲ್ ಅಂಕಿತ್ ಇಸ್ ಮೋರ್? ನೋ. ಯಾಕಂದ್ರೆ ಪ್ರೀವಿಯಸ್ ಡೇ ನೋಡಿ, ಇವನ್ ಬರೀ 4 ಮಾಡಿದ್ದಾನೆ, 6 ಮಾಡಿದ್ದಾನೆ. ಸೊ ಅರ್ಥ ಮಾಡ್ಕೊಳ್ಳಿ, ಸಿನ್ಸ್ ದ ವ್ಯಾಲ್ಯೂಸ್ ಆರ್ ಚೇಂಜಿಂಗ್, ನಮಗ್ ಬೇಕಾಗಿರೋ ಆನ್ಸರ್ ಫೈಂಡ್ ಮಾಡೋದು ತುಂಬಾ ಟ್ರಿಕ್ಕಿ ಅನ್ಸ್ತಾ ಇದೆ. ಓಕೆ, ಈಗ ಇಷ್ಟು ವ್ಯಾಲ್ಯೂಸ್ ಇರೋದ್ರಿಂದ ನಮಗೆ ಟ್ರಿಕ್ಕಿ ಅನ್ಸ್ತಾ ಇದೆ. ಮೇ ಬಿ ವಿ ಕ್ಯಾನ್ ಡಿಪೆಂಡ್ ಆನ್ ಎಕ್ಸ್ಟ್ರೀಮ್ಸ್ ತಗೊಂಡ್ರೆ ಡಿಪೆಂಡ್ ಆಗುತ್ತಾ ನೋಡೋಣ. ಈಗ ಇದರಲ್ಲಿ ಎಕ್ಸ್ಟ್ರೀಮ್ ಯಾವುದು, 2 ಇದೆ. ನಾನು 2ನ ಎಕ್ಸ್ಟ್ರೀಮ್ ಅಂತ ತಗೊಳಕ್ ಆಗುತ್ತಾ? ನೋ, ಬಿಕಾಸ್ ಯಾವುದೋ ಒಂದು ದಿನ ಒಂದು 10 ಪ್ರಾಬ್ಲಮ್ ಮಾಡಿದ್ದಾನೆ. ಸೇಮ್ ಗೋಸ್ ಹಿಯರ್. ಎಕ್ಸ್ಟ್ರೀಮ್ನ ನಾನು 4 ಅಂತ ತಗೊಳಕ್ ಆಗಲ್ಲ, ಬಿಕಾಸ್ ಯಾವುದೋ ಒಂದು ದಿನ 6 ಮಾಡಿದ್ದಾನೆ, ಯಾವುದೋ ಒಂದು ದಿನ 5 ಮಾಡಿದ್ದಾನೆ. ಓಕೆ, ಸೊ ಎಕ್ಸ್ಟ್ರೀಮ್ಸು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ. ನೆಕ್ಸ್ಟ್ ಯಾವ್ದ್ರ ಹೆಲ್ಪ್ ತಗೋಬಹುದು? ಮಿಡಲ್ ಮೋಸ್ಟ್ ಟರ್ಮ್. ಒಂದು ಅಂದಾಜಲ್ಲಿ ಎಷ್ಟು ಮಾಡಿರ್ತಾರೆ ಹೇಳು, ಅದನ್ನ ತಗೋಬಹುದು, ಕರೆಕ್ಟಾ? ಸೊ ನಾನೇನ್ ಮಾಡ್ತೀನಿ, ಈಗ ಮಿಡಲ್ ಮೋಸ್ಟ್ ಟರ್ಮ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ವೇರ್ ದ ಫಸ್ಟ್ ಮೆಥಡ್ ಆಫ್ ಫೈಂಡಿಂಗ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್ ಕಮ್ಸ್ ಇನ್ ಟು ಪಿಕ್ಚರ್. ಡೆಫಿನೇಷನ್ ಆಫ್ ಮೀನ್ ಇಸ್ ವೆರಿ ಸಿಂಪಲ್. ಏನ್ ಹೇಳ್ತಾ ಇದೆ, ಮೀನ್ ಇಸ್ ದ ಸೆಂಟ್ರಲ್ ವ್ಯಾಲ್ಯೂ ಒಬ್ಟೈನ್ಡ್ ಬೈ ಟೇಕಿಂಗ್ ಸಮ್ ಆಫ್ ಆಲ್ ದ ಡೇಟಾ. ಎಲ್ಲಾ ಡೇಟಾ ಏನಿದೆಯೋ ಅದ್ರದ್ದು ಸಮ್ ತಗೋಬೇಕು, ಅಂಡ್ ಡಿವೈಡಿಂಗ್ ಇಟ್ ಬೈ ಟೋಟಲ್ ನಂಬರ್ ಆಫ್ ಡೇಟಾ. ಇಲ್ಲಿ ಎಷ್ಟು ನಂಬರ್ ಆಫ್ ಡೇಟಾಸ್ ಇದೆ, ಡೇಟಾ ಅಲ್ಲ, ಆ ವ್ಯಾಲ್ಯೂ ಡೇಟಾದ ವ್ಯಾಲ್ಯೂ ಕೇಳ್ತಲ್ಲ, ಎಷ್ಟು ನಂಬರ್ ಆಫ್ ಡೇಟಾಸ್ ಇದೆ, 1, 2, 3, 4, 5, 6, 7. ಸೊ ಫಸ್ಟ್ ನೀವು ಇದನ್ನೆಲ್ಲ ಆಡ್ ಮಾಡಿ ಡಿವೈಡ್ ಬೈ 7 ಮಾಡಿ, ನಿಮಗೊಂದು ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಅದೇ ತರ ಇದನ್ನೆಲ್ಲ ಆಡ್ ಮಾಡಿ ಡಿವೈಡ್ ಬೈ 7 ಮಾಡಿ, ನಿಮಗೊಂದು ವ್ಯಾಲ್ಯೂ ಸಿಗುತ್ತೆ. ಸೊ ಬೇಸ್ಡ್ ಆನ್ ದ ಸೆಂಟ್ರಲ್ ವ್ಯಾಲ್ಯೂ, ಬೇಸ್ಡ್ ಆನ್ ದ ಮೀನ್ ಆಫ್ ಬೋತ್ ದ ಡೇಟಾಸ್, ವಿ ವಿಲ್ ಟೆಲ್ ಯಾರು ಜಾಸ್ತಿ ಮಾಡಿದ್ದಾರೆ. ಓಕೆ, ಅದನ್ನ ಮಾಡಿದಾಗ ಇಲ್ಲೆಷ್ಟು ಬರುತ್ತೆ, 9, 14, 16, 19, 23, 33. 33 ಡಿವೈಡೆಡ್ ಬೈ 7 ಎಷ್ಟು ಬರುತ್ತೆ? ಇದು 7 1s 7 4s 28, 5 ರಿಮೈಂಡರ್ ಬರುತ್ತೆ. ಪಾಯಿಂಟ್ ಇಟ್ರೆ 0, 7 7s 49. ಸೊ ಆಲ್ಮೋಸ್ಟ್ ಎವ್ರಿ ಡೇ 4.7 ಪ್ರಾಬ್ಲಮ್ಸ್ ಮಾಡಿದ್ದಾನೆ ಅಂತ ಲೆಕ್ಕ. ಅಂಡ್ ಇಲ್ಲಿ ಡೌಟ್ ಆಗುತ್ತೆ, ಹೌದು ಯಾವುದೋ ದಿನ ಬರೀ 2 ಮಾಡಿದಾನ ಅಂದ್ರೆ 4.7 ಮಾಡಿದಾನ? ಇಲ್ಲ, ವಿ ಆರ್ ಟೇಕಿಂಗ್ ದ ಆವರೇಜ್ ಆಫ್ ದ ಡೇಟಾ. ಓಕೆ, ನೆಕ್ಸ್ಟ್ ಅನುಷಾದ ಎಷ್ಟು ಬರುತ್ತೆ? 10, 15, 21, 25, 31, 35.
ಡಿವೈಡೆಡ್ ಬೈ 7. 35 ಡಿವೈಡೆಡ್ ಬೈ 7 ಎಷ್ಟು ಬರುತ್ತೆ? 5 ಬರುತ್ತೆ. ಈಗ ಬೇಸ್ಡ್ ಆನ್ ದ ಸೆಂಟ್ರಲ್ ವ್ಯಾಲ್ಯೂಸ್ ಯಾರು ಜಾಸ್ತಿ ಮಾಡಿದ್ದಾರೆ ಒಂದು ದಿನದಲ್ಲಿ? ಇದು 4.7, ಇದು 5. ಸೊ ಆಬ್ವಿಯಸ್ಲಿ ಅನುಷಾ ಜಾಸ್ತಿ ಮಾಡಿದ್ದಾರೆ. So this is how we find mean. Mean is nothing but the central value obtained by adding all the data and dividing it by total number of data. Next, mean ಆದ್ಮೇಲೆ next method ಇರೋದು median. Let's see what happens in median. Now let's try to know about median. Median is also the centermost ಅಂದ್ರೆ the middlemost value obtained of the given data. ಈಗ ಒಂದು ಡೌಟ್ ಸ್ಟಾರ್ಟ್ ಆಗ್ಬೋದು. ಮೀನ್ಗೂ ಅದೇ ಡೆಫಿನೇಷನ್, ಸೆಂಟ್ರಲ್ ಟೆಂಡೆನ್ಸಿಗೂ ಅದೇ ಡೆಫಿನೇಷನ್, ಈಗ ಮೀಡಿಯನ್ಗೂ ಅದೇ ಡೆಫಿನೇಷನ್. ಸೊ ಇಷ್ಟು ಸರಿ ಏನಕ್ಕೆ ಅನ್ನೋದು. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಕ್ಲಿಯರ್ ಆಗಿ ಹೇಳಿದೀನಿ ದಟ್ ಮೀನ್, ಮೀಡಿಯನ್, ಮೋಡ್ ಈ ಮೂರೂ ಸೆಂಟ್ರಲ್ ವ್ಯಾಲ್ಯೂನ ಒಬ್ಟೈನ್ ಮಾಡೋದಕ್ಕಿರುವಂತ ಮೆಥಡ್ಸ್. ಸೊ ಆಬ್ವಿಯಸ್ಲಿ ದ ರಿಸಲ್ಟ್ ಆಫ್ ಆಲ್ ದ ತ್ರೀ ಶುಡ್ ಬಿ ದ ಮಿಡಲ್ ಮೋಸ್ಟ್ ವ್ಯಾಲ್ಯೂ. ಕರೆಕ್ಟಾ? ಈಗ ಫಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಲೆಟ್ಸ್ ಟ್ರೈ ಟು ಡಿಫೈನ್ ಮೀಡಿಯನ್ ಆಫ್ಟರ್ ದಟ್. ಓಕೆ, ಮೀಡಿಯನ್ ಸಿಂಪಲ್. ಫಸ್ಟ್ ನಾನು 1, 3, 5, 7, 9 ಅನ್ನೋ ಒಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ಮೇ ಬಿ ಇಟ್ ಈಸ್ ಅ ಮೇಡ್ ಅಪ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಸೊ ನಾನು ಏನ್ ಮಾಡ್ತೀನಿ, 6, 10, 19, 5, 4 ಈ ತರದೊಂದು ಎಕ್ಸಾಂಪಲ್ ತಗೋತೀವಿ. ಮೀಡಿಯನ್ ಅಲ್ಲಿ ಏನ್ ಡಿಫರೆನ್ಸ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ನ ನೆಕ್ಸ್ಟ್ ಮಾಡ್ತೀನಿ. ಈ ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. The first thing which you are supposed to do when you take or when you want to find median of any given data is arrange them in ascending or descending order. Ascending or descending ನಿಮ್ಮ ಇಷ್ಟ. ಆ ಪ್ರತಿಯೊಂದು ಡೇಟಾನು ಒಂದು ರೂಲ್ ನ ಸೆಟ್ ಮಾಡ್ಬಿಡ್ತಾರೆ. ಇದರ್ ಇಟ್ ವಿಲ್ ಬಿ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಅಸೆಂಡಿಂಗ್ ಅಲ್ಲಿ ಇದನ್ನ ನಾನು ಅರೇಂಜ್ ಮಾಡಿದಾಗ ಏನ್ ಬರುತ್ತೆ, ಫಸ್ಟ್ 5 ಬರುತ್ತೆ, ನೆಕ್ಸ್ಟ್ 6 ಬರುತ್ತೆ, 5 ಆಯ್ತು, 6 ಆಯ್ತು, ಆಮೇಲೆ ಫಸ್ಟ್ 4 ಬರುತ್ತೆ, 4, 5, 6, ಆಮೇಲೆ 10 ಬರುತ್ತೆ, ಆಮೇಲೆ 19 ಬರುತ್ತೆ. ಓಕೆ, ಫಸ್ಟ್ ರೂಲ್ ಏನು, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಲ್ಲಿ ನಾವು ಫಿಕ್ಸ್ ಮಾಡಬೇಕು. ಈಗ ನೆಕ್ಸ್ಟ್ ಏನು, ಫೈಂಡ್ ದ ಮೀಡಿಯನ್. ಈಗ ಮಿಡಲ್ ಮೋಸ್ಟ್ ಟರ್ಮ್ ಯಾವುದು ಇದರಲ್ಲಿ, ಇಲ್ಲೊಂದು 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 ಇಲ್ಲೊಂದು. ಸೊ ಮಿಡಲ್ ಮೋಸ್ಟ್ ಟರ್ಮ್ ಈಸ್ ನಥಿಂಗ್ ಬಟ್ 6. 6 is the median of the given data. ಸಿಂಪಲ್ ಆಗೋಯ್ತು. ಓಕೆ, ಲೆಟ್ಸ್ ರಿಫ್ಲೆಕ್ಟ್ ಆನ್ ವಾಟ್ ವಿ ಡಿಡ್ ನಾವು. ಈಗ ನೋಡಿ, ಮೀಡಿಯನ್ ಫೈಂಡ್ ಮಾಡೋದಕ್ಕೆ ಎಲ್ಲಾ ಡೇಟಾಗೂ ಒಂದು ರೂಲ್ ಸೆಟ್ ಮಾಡಿದ್ವಿ. ಇಲ್ಲ ಜಾಸ್ತಿಯಿಂದ ಕಡಿಮೆ ಇರಬೇಕು, ಇಲ್ಲ ಕಡಿಮೆಯಿಂದ ಜಾಸ್ತಿ ಇರಬೇಕು. ಓಕೆ, ಆಮೇಲೆ ಏನ್ ಮಾಡಿದ್ವಿ, ಬೇರೆ ಯಾವ ವ್ಯಾಲ್ಯೂ ಮೇಲೂ ಡಿಪೆಂಡ್ ಆಗದೆ, ವಿತೌಟ್ ಇವನ್ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್ ಹಿಯರ್. ಈ ವ್ಯಾಲ್ಯೂ ಮೇಲೂ ಡಿಪೆಂಡ್ ಆಗಿಲ್ಲ, ಈ ವ್ಯಾಲ್ಯೂ ಮೇಲೂ ಡಿಪೆಂಡ್ ಆಗಿಲ್ಲ. ವಿ ಡೈರೆಕ್ಟ್ಲಿ ಫೌಂಡ್ ವಾಟ್ ಈಸ್ ನೋನ್ ಆಸ್ ಮೀಡಿಯನ್. ಕರೆಕ್ಟಾ? ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್ ಏನಾಗುತ್ತೆ, ಆಲ್ರೆಡಿ 1, 3, 5, 7, 9 ಇದೆ. 1, 3, 5, 7, 9 ಇದೆ. ಇದು ಆಲ್ರೆಡಿ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಅರೇಂಜ್ ಆಗಿದೆ. ಸೊ ಮಿಡಲ್ ಮೋಸ್ಟ್ ಯಾವ್ದು ಇದರಲ್ಲಿ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಮಿಡಲ್ ಮೋಸ್ಟ್ ಇಸ್ 5. ಸೊ 5 ವಿಲ್ ಬಿಕಮ್ ದ ಮೀಡಿಯನ್ ಆಫ್ ದಿಸ್ ಡೇಟಾ. ಓಕೆ, ಮೀನ್ ಗಿಂತ ಇದೇ ಈಸಿ ಅನಿಸ್ತಾ ಇದೆ. ಕರೆಕ್ಟಾ? ಅದ್ರಲ್ಲಿ ಆಡ್ ಮಾಡಬೇಕು, ಡಿವೈಡ್ ಮಾಡಬೇಕು. ಕರೆಕ್ಟಾ? ಸೊ ಈಗ ಮೀನ್ಗೂ ಮೀಡಿಯನ್ಗೂ ಏನ್ ಡಿಫರೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೀಡಿಯನ್ ಇಸ್ ವೆರಿ ಕ್ಲಿಯರ್. ಐ ಹೋಪ್ ಇಟ್ ಇಸ್ ಆಸ್ ಕ್ಲಿಯರ್ ಆಸ್ ದ ಕಾನ್ಸೆಪ್ಟ್ ಇಸ್. ಈಗ ಮೀನ್ಗೂ ಮೀಡಿಯನ್ಗೂ ಏನ್ ಡಿಫರೆನ್ಸ್ ಆಯ್ತು, ಸಿಂಪಲ್. ನಾವು ಇದೇ ಡೇಟಾಗೆ ಮೀನ್ ಫೈಂಡ್ ಮಾಡೋಣ. ಈಗ ಇದೇ ಡೇಟಾಗೆ ಮೀನ್ ಫೈಂಡ್ ಮಾಡೋದಾದ್ರೆ ನಾನೇನ್ ಮಾಡಬೇಕು, 1 + 3 + 5 + 7 + 9 ದಿಸ್ ಇಸ್ ದ ಡೆಫಿನೇಷನ್, ಡಿವೈಡೆಡ್ ಬೈ 5. ಯಾಕಂದ್ರೆ 5 ಡೇಟಾ ಇದೆ. ಎಷ್ಟು ಬರುತ್ತೆ, 4, 9, 18, 25. 25 ಡಿವೈಡೆಡ್ ಬೈ 5 ವಿಚ್ ಇಸ್ ಈಕ್ವಲ್ ಟು 5 ಬಂತು. ಮೀಡಿಯನ್ ಅಲ್ಲಿ ಏನ್ ಮಾಡಿದ್ವಿ, ಮೀಡಿಯನ್ ಅಲ್ಲಿ ನಾವು ಅರೇಂಜಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ನಮಗೆ ಡೈರೆಕ್ಟ್ ಆಗಿ ಇಲ್ಲಿತ್ತು. ಸೊ ಮಿಡಲ್ ಮೋಸ್ಟ್ ಟರ್ಮ್ ನ ಮೀಡಿಯನ್ ಅಂತ ಬರುತ್ತೆ. ಎರಡೂ ಕಡೆ ನಮಗೆ ಸೆಂಟ್ರಲ್ ವ್ಯಾಲ್ಯೂ ಸೇಮ್ ಬರ್ತಾರೆ. ಬಟ್ ವಾಟ್ ಚೇಂಜ್ಡ್ ಅರ್ಥ ಮಾಡ್ಕೊಳ್ಳಿ. ಮೀನ್ ಅನ್ನೋ ಪ್ರೋಸೆಸ್ ಅಲ್ಲಿ ನಾವು ಪ್ರತಿಯೊಂದು ವ್ಯಾಲ್ಯೂಗೂ ಎಕ್ಸಾಕ್ಟ್ ಇಂಪಾರ್ಟೆನ್ಸ್, ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ವಿ. ಬಟ್ ಮೀಡಿಯನ್ ಅಲ್ಲಿ ಏನ್ ಮಾಡಿದ್ವಿ, ಇಲ್ಲಿ ನೋಡಿ, ಮೀಡಿಯನ್ ಅಲ್ಲಿ ಬೇರೆ ಯಾವ ವ್ಯಾಲ್ಯೂ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ. ದ ಮೀಡಿಯನ್ ಯು ಗಾಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ವ್ಯಾಲ್ಯೂ. ಸೊ ನೀವೇನು ಒಂಥರ ಇಗ್ನೋರ್ ಮಾಡ್ಬೋದು. ಮಿಡಲ್ ಮೋಸ್ಟ್ ಟರ್ಮ್ ಬಿಟ್ಟು ಬೇರೆ ಎಲ್ಲ ಎಕ್ಸ್ಟ್ರೀಮ್ ಅಲ್ಲಿ ಏನ್ ವ್ಯಾಲ್ಯೂಸ್ ಇದೆಯೋ ಯು ಕ್ಯಾನ್ ಇಗ್ನೋರ್ ಇಟ್. ಮೀನ್ ಅಲ್ಲಿ ಪ್ರತಿಯೊಂದು ಟರ್ಮ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ರೆ ನಿಮಗೆ ಆನ್ಸರ್ ಬರೋದು. ಬಟ್ ಮೀಡಿಯನ್ ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಆಲ್ ದ ಟರ್ಮ್ಸ್, ಇಟ್ ಈಸ್ ಇಗ್ನೋರಿಂಗ್ ದ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ಬೋದು. ಓಕೆ, ಆನ್ಸರ್ ಎರಡರಲ್ಲೂ ಸೇಮ್ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೀಡಿಯನ್ ಅಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೀನ್ ಅಂಡ್ ಮೀಡಿಯನ್. ನೆಕ್ಸ್ಟ್ ನಾವು ಲಾಸ್ಟ್ ಮೆಥಡ್ ಆಫ್ ಫೈಂಡಿಂಗ್ ಸೆಂಟ್ರಲ್ ಟೆಂಡೆನ್ಸಿ, ದಟ್ ಈಸ್ ಮೋಡ್ ನ ಕಲಿಯೋಣ. ಮೋಡ್ ಡೆಫಿನೇಷನ್ ಅಲ್ಲಿ ಮೇ ಬಿ ನೀವು ಬೇರೆ ವರ್ಡ್ಸ್ ನ ನೀವು ನೋಡೋದಕ್ಕೆ ಸಿಗುತ್ತೆ. ಬಟ್ ಅಗೈನ್ ಮೋಡ್ ಇಸ್ ಆಲ್ಸೋ ದ ಸೆಂಟರ್ ಮೋಸ್ಟ್ ಟರ್ಮ್, ಅಂದ್ರೆ ಮಿಡಲ್ ಮೋಸ್ಟ್ ಟರ್ಮ್. ಓಕೆ, ಬಟ್ ಮೋಡ್ ಅಂದ್ರೆ ಏನು ಡಿಫೈನ್ ಮಾಡಿದ್ದಾರೆ, ಇಟ್ ಇಸ್ ನಥಿಂಗ್ ಬಟ್ ದ ಡೇಟಾ ಆಫ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಫಿಸಿಕ್ಸ್ ಅಲ್ಲಿ ಇದೆ, ಅದೆಲ್ಲೆಲ್ಲೋ ಕೇಳಿದ್ದೀನಿ. ಫ್ರೀಕ್ವೆನ್ಸಿ ಅಂದ್ರೆ ಏನು,
ಓಕೆ, ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೋಣ. ಅನುಷಾದ್ ಒಂದು ಎಕ್ಸಾಂಪಲ್ ತಗೊಂಡ್ವಿ. ಓಕೆ, ಬೆಸ್ಟ್ ವೇ ಟು ಎಕ್ಸ್ಪ್ಲೈನ್. ಓಕೆ, ಅನುಷಾದ್ ನಾವು ಎಕ್ಸಾಂಪಲ್ ತಗೊಂಡಾಗ ನಮಗೆ ವ್ಯಾಲ್ಯೂಸ್ ಏನೇನು ಬಂದಿತ್ತು? 5 5 5 6 4 6 4 7 ಆಯ್ತಾ? 3 6 7. ಓಕೆ, ಈ ತರ ಒಂದು ಡೇಟಾ ತಗೊಂಡಿದ್ವಿ, ಕರೆಕ್ಟ್? ಈಗ ಯಾವ ಡೇಟಾ ಎಷ್ಟು ಸರಿ ರಿಪೀಟ್ ಆಗ್ತಿದೆ, ದ ನಂಬರ್ ಆಫ್ ರಿಪಿಟೇಷನ್ಸ್ ಆಫ್ ಎನಿ ಡೇಟಾ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಈಗ 4 ಅನ್ನೋ ಒಂದು ಡೇಟಾ ಎಷ್ಟು ಸರಿ ರಿಪೀಟ್ ಆಗಿದೆ? 2 ಸರಿ ರಿಪೀಟ್ ಆಗಿದೆ. ಸೊ ದ ಫ್ರೀಕ್ವೆನ್ಸಿ ಆಫ್ 4 is 2. 6 ಡೇಟಾ ಎಷ್ಟು ಸರಿ ರಿಪೀಟ್ ಆಗಿದೆ? 2 ಸರಿ. ಸೊ ದ ಫ್ರೀಕ್ವೆನ್ಸಿ ಆಫ್ ಡೇಟಾ 6 is 2. 5 ಎಷ್ಟು ಸರಿ ರಿಪೀಟ್ ಆಗಿದೆ? 3 ಸರಿ ರಿಪೀಟ್ ಆಗಿದೆ. ಸೊ ಫ್ರೀಕ್ವೆನ್ಸಿ ಆಫ್ 5 is 3. ಬಟ್ ಇದೆಲ್ಲ ಮೋಡ್ ಹತ್ರ ಏನಕ್ಕೆ ಬರ್ತಿದೆ? ಸಿಂಪಲ್, ಮೋಡ್ ಫೈಂಡ್ ಮಾಡೋದು ತುಂಬಾ ಈಸಿ. ಯಾವ ಡೇಟಾ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆಯೋ, ಅಂದ್ರೆ ಯಾವ ಒಂದು ಡೇಟಾ ಜಾಸ್ತಿ ಸರಿ ರಿಪೀಟ್ ಆಗಿದೆಯೋ ಅದೇ ಈ ಡೇಟಾದ ಮೋಡ್ ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಯಾವ್ದು ಜಾಸ್ತಿ ಸರಿ ರಿಪೀಟ್ ಆಗಿದೆ? 6 2 ಸರಿ ಇದೆ, 4 2 ಸರಿ ಇದೆ, 5 3 ಸರಿ ಇದೆ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವ ಡೇಟಾಗೆ? ನಂಬರ್ 5ಗೆ. ಸೊ ಮೋಡ್ ಆಫ್ ದಿಸ್ ಡೇಟಾ ಈಸ್ ನಥಿಂಗ್ ಬಟ್ 5. ನಾಪ್ಸ್ಕೊಳ್ಳಿ, ಮೀನಲ್ಲೂ ಇದು ಮಿಡಲ್ ಮೋಸ್ಟ್ ಟರ್ಮೇ, ಮೀನು ಮಿಡಲ್ ಮೋಸ್ಟ್ ಟರ್ಮೇ. ಮೀನು ನಮಗ್ 5 ಬಂದಿತ್ತು, ಮೋಡು ನಮಗ್ 5 ಬರ್ತಿದೆ. ಬಟ್ ದ ಡಿಪೆಂಡೆನ್ಸಿ ಆಫ್ ಫ್ಯೂ ಥಿಂಗ್ಸ್ ಆರ್ ಚೇಂಜಿಂಗ್. ಇಲ್ಲಿ ನಾವು ಮೋಡಲ್ಲಿ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗ್ತಿದೀವಿ, ಎಷ್ಟು ಸರಿ ರಿಪೀಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಿದೀವಿ. ಅಲ್ಲಿ ನಾವು ಪೂರ್ತಿ ಡೇಟಾ ಮೇಲೆ ಡಿಪೆಂಡ್ ಆದ್ವಿ. ಓಕೆ, ಸೊ ದೀಸ್ ಆರ್ ದ 3 ಮೆಥಡ್ಸ್, ದೀಸ್ ಆರ್ ದ 3 ways in which you can obtain central tendency. ಒಂದು ಮೆಥಡ್ ಅಲ್ಲಿ ಪ್ರತಿಯೊಂದು ವ್ಯಾಲ್ಯೂ, ಪ್ರತಿಯೊಂದು ಡೇಟಾನು ತಗೊಂಡ್ವಿ, ದಟ್ ಇಸ್ ಮೀನ್. ಒಂದು ಮೆಥಡ್ ಅಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಬಿಟ್ವಿ, ವಿ ಡಿಪೆಂಡೆಡ್ ಓನ್ಲಿ ಆನ್ ದ ಮಿಡಲ್ ವ್ಯಾಲ್ಯೂಸ್, ದಟ್ ಇಸ್ ಮೀಡಿಯಂ. ಇನ್ನೊಂದು ಮೆಥಡ್ ಅಲ್ಲಿ ನಾವು ಆ ಡೇಟಾ ಎಷ್ಟು ಸರಿ ರಿಪೀಟ್ ಆಗ್ತೀನಿ ಅದ್ರ ಮೇಲೆ ಡಿಪೆಂಡ್ ಆದ್ವಿ, ದಟ್ ಇಸ್ ಮೋಡ್. ಸೊ ಮೀನ್, ಮೀಡಿಯನ್ ಅಂಡ್ ಮೋಡ್. ಅಂಡ್ ಪ್ರತಿಯೊಂದು ಎಕ್ಸಾಂಪಲ್ ನಾವು ತಗೊಂಡಿದ್ದು ಅನ್ಗ್ರೂಪ್ಡ್ ಡೇಟಾ. ಓಕೆ, ಪ್ರತಿಯೊಂದು ನಾವು ತುಂಬಾ ಈಸಿ ಇರಲಿ, ನಮಗೆ ಈಸಿಯಾಗಿ ಅರ್ಥ ಆಗಬೇಕು ಅನ್ನೋದಕ್ಕೆ ಅನ್ಗ್ರೂಪ್ಡ್ ಡೇಟಾ ತಗೊಂಡಿದ್ವಿ. ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಫೈಂಡ್ ಮೀನ್, ಮೀಡಿಯನ್ ಅಂಡ್ ಮೋಡ್ for grouped data. So until then, stay tuned and please keep watching the videos from MathMats. ನಾವು ಪ್ರತಿಯೊಂದು ಚಾಪ್ಟರ್ಗೂ ಇದೇ ತರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ, ಇದೇ ತರ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ನ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯೋರ್ ಲವ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್.